ಅಬ್ಬಬ್ಬಾ! ಇವರ ಸಾಧನೆಯು ಒಂದಾ ಎರಡಾ? ಇತಿಹಾಸದಲ್ಲಿ ಇಂಥ ಮತ್ತೊಬ್ಬ ರಾಜನ್ ಸಿಗಲು ಸಾಧ್ಯವೇ ಇಲ್ಲ. ಮನೆ ಮನೆಗೆ ದೀಪ ನಾಲ್ವಡಿ ಭೂಪ ಎಂದೇ ಪ್ರಸಿದ್ಧರಾಗಿರುವ ರಾಜಶ್ರೀ ನಾಲ್ವಡಿ ಕೃಷ್ಣರಾಜರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಮರೆಯುವುದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ. ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ನವ ಮೈಸೂರು ಸಂಸ್ಥಾನದ ನಿರ್ಮಾಪಕರೆಂದೇ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಬಾಲ್ಯ ಜೀವನವನ್ನ ತಿಳ್ಕೊಳ್ಳೋದಾದ್ರೆ, ಈ ರಾಜ ಮನೆತನದಲ್ಲಿ 24ನೇ ಒಡೆಯರಾಗಿದ್ದಾರೆ. ಇವರ ಜನನ ಜುಲೈ 4, 1884ರಂದು. ಇವರ ತಂದೆ 10ನೇ ಚಾಮರಾಜ ಒಡೆಯರ್ ಹಾಗೂ ತಾಯಿ ಕೆಂಪನಂಜಮ್ಮನವರು. ಇವರು 10 ವರ್ಷದ ಬಾಲಕರಾಗಿದ್ದಾಗಲೇ ಸಿಂಹಾಸನವನ್ನ ಅಲಂಕರಿಸಬೇಕಾಗುತ್ತೆ. ಕಾರಣ ಇಷ್ಟೇ, ಇವರ ತಂದೆಗೆ ಗಂಟಲು ನೋವಿನ ಸಮಸ್ಯೆ ಇರುತ್ತೆ. ಕಲ್ಕತ್ತಾದಲ್ಲಿ 1895ರಲ್ಲಿ ಇವರ ತಂದೆ ಮರಣವನ್ನ ಹೊಂದ್ತಾರೆ. ಆದ್ದರಿಂದ 10 ವರ್ಷದ ಅಪ್ರಾಪ್ತ ಬಾಲಕನಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆಳ್ವಿಕೆಗೆ ಬರಬೇಕಾಗುತ್ತದೆ. ಇವರು ಇನ್ನೂ ಬಾಲಕನಾಗಿದ್ದರಿಂದ ಈ ಮೈಸೂರು ಸಂಸ್ಥಾನದ ನೈಜ ಆಡಳಿತವನ್ನ ರಾಜಪ್ರತಿನಿಧಿಯಾಗಿ ಕೆಂಪನಂಜಮ್ಮಣ್ಣಿ ಅವರು ವಹಿಸ್ಕೊಂಡು ಈತ ಪ್ರಾಪ್ತ ವಯಸ್ಸಿಗೆ ಬರುವ ತನಕ ಅವರೇ ಆಳ್ವಿಕೆಯನ್ನ ನೋಡ್ಕೊಳ್ತಾರೆ. ಕೆಂಪನಂಜಮ್ಮನವರು ರಾಜನ ಶಿಕ್ಷಣಕ್ಕೆ ಅತಿ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ. ಈತ ಒಬ್ಬ ನಾಡಿನ ಮಾದರಿ ರಾಜನಾಗಬೇಕು ಎಂಬುದೇ ಅವರ ಅತಿ ದೊಡ್ಡ ಆಸೆಯಾಗಿರ್ತದೆ. ಈ ಕಾರಣನ ಇಟ್ಕೊಂಡು ಪ್ರಾರಂಭದ ಶಿಕ್ಷಣವನ್ನ ಪಿ ರಘುನಾಥ್ ರಾವ್ ಎಂಬುವರಿಂದ ರಾಜನಾಯಕ ಎಂಬ ಅರಮನೆಯಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನ ಮಾಡ್ತಾರೆ. ಅಲ್ಲಿ ಒಡೆಯರಿಗೆ ಕುದುರೆ ಸವಾರಿ, ಕತ್ತಿ ವರಸೆ ಮತ್ತು ಸಂಸ್ಕೃತ ಕನ್ನಡದಲ್ಲಿ ಪಾಂಡಿತ್ಯವನ್ನ ಕೊಡಿಸ್ತಾರೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಜ್ಮೀರದ ಮೇವ್ ಕಾಲೇಜಿಗೆ ಸೇರ್ಕೊಳ್ತಾರೆ. ಆದರೆ ಅವರ ಅನಾರೋಗ್ಯದಿಂದ ಮತ್ತೆ ಮೈಸೂರಿಗೆ ತೆರಳಬೇಕಾಗುತ್ತೆ. ಇದನ್ನ ಗಮನಿಸಿದ ರಾಜಮಾತೆಯವರು ಹಲವಾರು ಶಿಕ್ಷಕರನ್ನ ನೇಮಕ ಮಾಡಿ ಗುಣಮಟ್ಟದ ಶಿಕ್ಷಣವನ್ನ ಮೈಸೂರಿನಲ್ಲೇ ಕೊಡಿಸುವ ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎಂಬ ICC ಟ್ರೆಸರ್ ಎಂಬ ಅಧಿಕಾರಿಯಿಂದ ಆಡಳಿತ ನಿರ್ವಹಣೆ, ನ್ಯಾಯಶಾಸ್ತ್ರ, ಫಿಲೋಸಫಿಯನ್ನ ವಿಶೇಷವಾಗಿ ಬೋಧನೆಯನ್ನ ಮಾಡಿಸ್ತಾರೆ. ಮುಂದಿನ ವಿಡಿಯೋದಲ್ಲಿ ನಾವು ಒಡೆಯರ ಪಟ್ಟಾಭಿಷೇಕದ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಫ್ರೆಂಡ್ಸ್.